ಜಲಮಂಡಳಿಯವರು ದುಬಾರಿ ಬಿಲ್ ಅನ್ನು ಕೊಟ್ಟರು ಮನೆ ಮಾಲೀಕರಿಗೆ. ಬಟ್ ಮನೆ ಮಾಲೀಕರು ಸೇರಿದಂತೆ ಏರಿಯಾದ ಜನ ಬಿಲ್ ನೋಡಿ ಶಾಕ್ ಒಳಗಾಗಿದ್ದಾರೆ. ತಾವು ನಾರ್ಮಲ್ ಆಗಿ ಏನು ಕಟ್ತಾ ಇದ್ರು ಅದರಿಂದ 2 ರಿಂದ 3 ಪಟ್ಟು ಹೆಚ್ಚು ಹಣ ಕಟ್ಟಬೇಕು ಅಂತ ಬಿಲ್ನ ನಂಬರ್ಸ್ ಹೇಳ್ತಾ ಇದೆ. ಇದರಿಂದ ಸಹಜವಾಗಿ ಆಕ್ರೋಶಗೊಂಡಂತಹ ಜನ ನಾವು ಬಿಲ್ ಅಲ್ಲಿರುವಂತಹ ಮೊತ್ತ ಪಾವತಿಸಲ್ಲ ಅಂತ ಹಠ ಹಿಡಿದಿದ್ದಾರೆ. ಇದು ಜಲಮಂಡಳಿ ಮತ್ತು ಆ ಏರಿಯಾದ ಜನರ ಜಟಾಪಟಿ ಕಾರಣ ಆಗಿದೆ. ಯಾವ ಏರಿಯಾದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎಷ್ಟು ರೇಟ್ ಹೈಕ್ ಆಗಿದೆ, ಡೀಟೇಲ್ಸ್ ಇದೆ ನೋಡೋಣ. ದುಬಾರಿ ವಾಟರ್ ಬಿಲ್ ನೋಡಿ ಗ್ರಾಹಕರು ಶಾಕ್. ಬಿಲ್ ನಲ್ಲೇ ಶಾಕ್ ಕೊಟ್ಟ ವಾಟರ್ ಬೋರ್ಡ್. 3 ಪಟ್ಟು ಬಿಲ್ ಹೆಚ್ಚಳಕ್ಕೆ ಆಕ್ರೋಶ. ಬೆಂಗಳೂರು ಜಲಮಂಡಳಿಯ ವಾಟರ್ ಬಿಲ್ ನೋಡಿ ಗ್ರಾಹಕರು ಶಾಕ್ ಆಗಿದ್ದಾರೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀನಗರದ 11ನೇ ಮುಖ್ಯ ರಸ್ತೆಯ ನಿವಾಸಿಗಳಿಗೆ 2-3 ಪಟ್ಟು ವಾಟರ್ ಬಿಲ್ ಬಂದಿದೆ. ಏಕಾಏಕಿ ಹೆಚ್ಚುವರಿ ಬಿಲ್ ಬರೋಕೆ ಕಾರಣ ಏನು ಅಂತ ಜಲಮಂಡಳಿ ಅಧಿಕಾರಿಗಳು ಕೂಡ ಹೇಳ್ತಿಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಲ್ ಕಟ್ಟಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸರ್, ಪ್ರತಿ ತಿಂಗಳು ನಮಗೆ 1200 ರಿಂದ 1300ವರೆಗೂ ಬರ್ತಾಯಿತ್ತು. ಅದರಲ್ಲಿ OC ಚಾರ್ಜ್ ಅಂತ 400 ರಿಂದ 500 ರೂಪಾಯಿ ಆಗ್ತಾಯಿದ್ರು. ಈಗ ಅದು ಬಿಟ್ಟು ಇವರು 4000 ರೂಪಾಯಿ ಒಂದು ತಿಂಗಳಿಗೆ ಬಂದಿದೆ ಅಂದರೆ ಬಿಲ್ ಕಳಿಸಿಲ್ಲ, ಆನ್ಲೈನಲ್ಲಿ ಕಳಿಸಿದ್ದಾರೆ. ಕೇಳಿದ್ರೆ ಕಟ್ಬಿಡಿ ಅಂತಾರೆ. 4000 ರೂಪಾಯಿ ಎಲ್ಲಿ ಕಟ್ಟೋದು ತಿಂಗಳಿಗೆ? ಈಗ ಈ ತಿಂಗಳದು ಸೇರಿಸಿ ಈಗ 2250 ತಿರ್ಗಾ ಪ್ಲಸ್ 6000 ಚಿಲ್ಲರೆ ಬಿಲ್ ಕಳಿಸಿದ್ದಾರೆ. ಹಳೇದು 1353 ರೂಪಾಯಿ ತಿಂಗಳಿಗೆ ಬಂದಿದೆ, ಅದು ಪೇಮೆಂಟ್ ಮಾಡಿದ್ದೀನಿ. ಈಗ ಒಂದು ತಿಂಗಳಿಗೆ 9ನೇ ತಿಂಗಳಲ್ಲಿ 4000 ಚಿಲ್ಲರೆ ಕಳಿಸಿದ್ದಾರೆ. ಈಗ 6255 ರೂಪಾಯಿ ಕಳಿಸಿದ್ದಾರೆ. ಏನು ಲೆಕ್ಕಾಚಾರ ಸರ್ ಇದು? ಯಾವ ಥರ ಲೂಟಿ ಮಾಡಬೇಕು ಗೌರ್ಮೆಂಟು? ಇವರು 1000 ರೂಪಾಯಿ ಕಳಿಸಿದ್ರೆ ಎಲ್ಲಿ ಸರ್ ಕಟ್ಟೋದು? ಜೀವನ ಮಾಡೋದೇ ಕಷ್ಟ ಆಗಿದೆ. ಇನ್ನು ಶ್ರೀನಗರದ 11ನೇ ಕ್ರಾಸ್ನ ಹಲವು ಮನೆಗಳಿಗೆ ವಾಟರ್ ಬಿಲ್ ಕೊಟ್ಟಿಲ್ಲ. ಜಲಮಂಡಳಿಯ ಸಿಬ್ಬಂದಿಯನ್ನು ಸರ್ವೆ ಕಾರ್ಯಕ್ಕೆ ಬಳಸಿಕೊಂಡಿದ್ದರಿಂದ ಬಿಲ್ ನೀಡಿಲ್ಲ. 2 ತಿಂಗಳ ಬಿಲ್ ಕಟ್ಟುವಂತೆ ಅಧಿಕಾರಿಗಳು ಜನರಿಗೆ ಏಕಾಏಕಿ ವಾಟ್ಸ್ಆಪ್ಗೆ ಮೆಸೇಜ್ ಕಳಿಸಿದ್ದಾರೆ. ಈ ವೇಳೆ 2-3 ಪಟ್ಟು ಬಿಲ್ ಹೆಚ್ಚಳ ಆಗಿದ್ದು ಗೊತ್ತಾಗಿದೆ. 2 ತಿಂಗಳ ಹಿಂದೆ 600, 700 ಬರ್ತಿದ್ದ ಬಿಲ್ ಈ ತಿಂಗಳು 2000 ದಿಂದ 4000 ಬಿಲ್ ಬಂದಿದೆ. ಏಕಾಏಕಿ ನನಗೆ 400 ರೂಪಾಯಿ ಬಿಲ್ ಬರ್ತಾ ಇದ್ದು 1400 ರೂಪಾಯಿ ಬಂದರೆ ಯಾವ ರೀತಿ ಕಟ್ಟೋಕ್ಕಾಗತ್ತೆ? ಅಲ್ಲ ಸರ್, 2 ತಿಂಗಳಿಂದ ಬಿಲ್ ಬಂದಿಲ್ಲ ಅಂದರೆ ಏನೇ ಒಂದು ಇನ್ಫಾರ್ಮ್ ಮಾಡಿ ಇದು ಮಾಡ್ಬೋದು. ಬಟ್ ಏನಂದರೆ ಈ ಥರ ಬಂದು ಬಿಲ್ ಮಾಡಿ ನಮಗೆ ಆನ್ಲೈನಲ್ಲಿ ಕಟ್ಕೊಳ್ಳೋ ಮಾಡೋದು ತಪ್ಪು ಸರ್. 3600 ರೂಪಾಯಿ ಕಟ್ಬಿಟ್ಟು ಬಂದವ್ರೆ, ಅದಕ್ಕೆ 150 ರೂಪಾಯಿ ಬಡ್ಡಿನೂ ಸೇರಿಸವ್ರಿ. ಫಸ್ಟು ಬೇಸಿಗೆಯಲ್ಲೆಲ್ಲ 2000, 2500 ಬರೋದು, ಇನ್ನೂ ಜಾಸ್ತಿ ಬರ್ತದೆ. ಹೊಸ ಮೀಟ್ರ್ ಹಾಕಿದ್ಮೇಲೆ ಬಿಲ್ಲೇ ಕೊಟ್ಟಿಲ್ಲ. ಆನ್ಲೈನಾಗ ಹೋಗಿ ಬರ್ಸ್ಕೊಂಬಂದು ನಮ್ಮ ಹುಡುಗ ಕಟ್ಟಿದ. ಬಿಲ್ ನೀಡಲು ಜಲಮಂಡಳಿ ದಿನಾಂಕವನ್ನ ನಿಗದಿ ಮಾಡಲಾಗಿರುತ್ತೆ. ಆ ದಿನಾಂಕ ಮುಗಿದ ಬಳಿಕ ಸಿಬ್ಬಂದಿ ಬಿಲ್ ಕೊಡ್ತಿದ್ದಾರೆ. ಇದರಿಂದ ಗ್ರಾಹಕರು ಬಳಸಿದ ನೀರಿನ ಪ್ರಮಾಣಕ್ಕಿಂತ ಮತ್ತೊಂದು ಸ್ಲ್ಯಾಬ್ಗೆ ಆಡ್ ಆಗ್ತಿದೆ. ಈ ಟೆಕ್ನಿಕಲ್ ಸಮಸ್ಯೆಯಿಂದಲೂ ಬಿಲ್ ಹೆಚ್ಚು ಬರ್ತಿದೆ ಎನ್ನಲಾಗ್ತಿದೆ. ಇನ್ನು ಕೆಲ ಮನೆಗಳಿಗೆ ಹೊಸ ಮೀಟರ್ಗಳನ್ನ ಒತ್ತಾಯಪೂರ್ವಕವಾಗಿ ಅಳವಡಿಸಲಾಗಿದೆಯಂತೆ. ಅದೇನೇ ಇರಲಿ, ಹೆಚ್ಚುವರಿ ಬಿಲ್ ಬರೋದಕ್ಕೆ ಕಾರಣ ಏನು ಅಂತ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.